ಐ ಶೇಕ್ ದ ಗವರ್ಮೆಂಟ್ಸ್ ಈ ಡೋರ್ನ ಉಡಾಯಿಸ್ಬಿಡ್ತೀನಿ ಮೇಲೆ ಪ್ರೋಗ್ರಾಮ್ ಹಾಳು ಮಾಡಿಲ್ಲ. ನನ್ನ ಹೆಸರು ಬೇರೆ ಇಡು, ಯಾವನು ಕಾಲಿಡಬಾರ್ದು. ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಓಡಿಸಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ಲಾತೀರಿ ಫಿಲ್ಮಿ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದಾರೆ. ನಮ್ಮ ಲಾಯರ್ ಜಗದೀಶ್ ಅವ್ರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಹಾಟ್ ಟಾಪಿಕ್ ಹೋಗೋತಾರೆ. ಜೊತೆಗೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದದ ಲಾಯರ್ ಜಗದೀಶ್ ಅವ್ರ ಬಗ್ಗೆ. ಏನಪ್ಪ ಅಂತಂದ್ರೆ, ನಮ್ಮ ಕಳೆದ ಒಂದು ಸೀಸನ್ನ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಸೀನಿಯರ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಪ್ರಶಾಂತ್ ಸಂಬರ್ಗಿ ಅವರು ಒಂದು ಬಾಂಬನ್ನು ಸಿಡಿಸಿದ್ದಾರೆ. ತಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಹಾಕಿದ್ದಾರೆ. ಅದು ಲಾಯರ್ ಜಗದೀಶ್ ಅವ್ರ ಬಗ್ಗೆ. ಏನಪ್ಪ ಅಂತಂದ್ರೆ, ಲಾಯರ್ ಜಗದೀಶ್ ಅವರು 12ನೇ ತರಗತಿಯ ಮಾರ್ಕ್ಸ್ ಕಾರ್ಡ ನಕಲಿ ಆಗಿರೋದ್ರಿಂದ, ಸೊ 12ನೇ ತರಗತಿ ಜೊತೆಗೆ ತದನಂತರದ ತಮ್ಮ ಎಲ್ಲ ಡಿಗ್ರಿಗಳು ಅವು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಜೊತೆಗೆ ಬಾರ್ ಕೌನ್ಸಿಲ್ ತಮ್ಮ ಒಂದು ಲಾ ಡಿಗ್ರಿ ಏನಿದೆಯಲ್ಲ ಅದು ಕೂಡ ಹಿಂದಿರುಗಿಸ್ಬೇಕಂತ ಒಂದು ಆಫೀಸಿಯಲ್ ಆಗಿ ಆರ್ಡರ್ ಕೊಟ್ಟಾರಂತ. ಸೊ ಇದು ಪ್ರಶಾಂತ್ ಸಂಬರ್ಗಿ ಅವರು ತಮ್ಮ ಒಂದು ಫೇಸ್ಬುಕ್ ಖಾತೆಯಲ್ಲಿ ಹಂಚ್ಕೊಂಡಾರ. ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಒಳಗಡೆ ಜಗದೀಶ್ ಅವರು ಸಿಕ್ಕಾಪಟ್ಟೆ ದೊಡ್ಡ ಮಾತಾಡ್ಯಾರ. ಜೊತೆಗೆ ಬಿಗ್ ಬಾಸ್ ಡೋರ್ ಉಡಾಯಿಸ್ತೀನಿ, ಮನಸ್ಸು ಮಾಡಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಹೆಲಿಕಾಪ್ಟರ್ ತರಿಸ್ತೀನಿ, ನನಗೆ ಎದುರು ಹಾಕ್ಕೊಂಡು ನೀವು ಕರ್ನಾಟಕದಾಗ ಬಿಗ್ ಬಾಸ್ ಶೋ ಮಾಡ್ತೀರಿ, ಹೆಂಗೆ ಮಾಡ್ತೀರಿ ನೋಡ್ತೀನಿ ಅಂತ ದೊಡ್ಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಜೊತೆಗೆ ಬಿಗ್ ಬಾಸ್ ಮನೆ ಒಳಗೆ ಏನೇನು ಮಾಫಿಯಾ ಮಾಡ್ಲತ್ತೀರಿ ಎಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ಯಾರ. ಸೊ ನನಗೆ ಈ ಮಾಫಿಯಾ ಅಂತ ಮಾಫಿಯಾ ಏನು ನಡೆದ ಬಿಗ್ ಬಾಸ್ ಒಳಗೆ ಎಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಸುದೀಪ್ ಸರ್ ವೀಕೆಂಡ್ ಒಳಗೆ ಇದಕ್ಕೆ ಹಿಡ್ಕೊಂಡು ಬೀಳ್ತಾರ ಅಂತ ನನಗೆ ಅನಿಸ್ತದೆ. ಏನು ಮಾಫಿಯಾ ನೋಡಿದ್ರಿ ನೀವು ಬಿಗ್ ಬಾಸ್ ಒಳಗೆ, ಅದೇನು ಮಾಫಿಯಾ ಅಂತ ಹೇಳ್ರಿ ಇವತ್ತಂತ. ಬಹುಶಃ ಯಾಕಂದ್ರೆ ಇದು ಒಂದು ಶೋನ ಪೂರ್ತಿ ಡ್ಯಾಮೇಜ್ ಮಾಡೋ ಸ್ಟೇಟ್ಮೆಂಟ್ಸ್ಗಳು. ಮೊದಲೇ ಈ ಶೋ ಸ್ಕ್ರಿಪ್ಟೆಡು ಹಂಗೆ ಹಿಂಗೆ ನಕಲಿ ಸ್ಕ್ರಿಪ್ಟ್ ಮಾಡ್ತಾರೆ, ವೇಸ್ಟ್ ಅಂತ ಆಲ್ರೆಡಿ ಕೆಲವೊಂದು ಆರೋಪಗಳದಾವ. ಸೊ ಅಂಥರದಾಗ ಇವರು ಆರೋಪಗಳು ಮಾಡ್ಯಾರ. ಸೊ ಅದಕ್ಕೆ ಪ್ರೂಫ್ ಏನು ಕೊಡ್ತೀರಿ, ಒಳಗಡೆ ಮಾಫಿಯಾ ಎಲ್ಲ ಬಿಗ್ ಬಾಸ್ ಶೋ ಎಕ್ಸ್ಪೋಸ್ ಮಾಡ್ತೀನಿ, ಮಾಫಿಯಾಗಳೆಲ್ಲ ಹೊರಗೆ ಬಯಲಿಗೆ ತರ್ತೀನಿ ಅಂತ ಹೇಳಿದ್ರಲ್ಲ. ಸೊ ಏನು ಮಾಫಿಯಾ ಮಾಡಿದ್ರು, ಏನು ನೋಡಿದ್ರಿ ಅಂತ ಇದಕ್ಕೆ ಹಿಡ್ಕೊಂಡ್ರು ಬೀಳ್ಬೋದು ಸುದೀಪ್ ಸರ್ ಅಂತ ಹೇಳ್ಬೋದು ವೀಕೆಂಡಲ್ಲಿ. ಸೊ ಇದೀಗ ಪ್ರಶಾಂತ್ ಸಂಬರ್ಗಿ ಅವರು ತಮ್ಮ ಆಫೀಷಿಯಲ್ ಅಕೌಂಟಲ್ಲಿ ಈ ಒಂದು ಅವರ ತಮ್ಮ ಡಿಗ್ರಿಗಳು ಕ್ಯಾನ್ಸಲ್ ಆಗಿರ್ತಕ್ಕಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಇಲ್ಲಿಗೆ ಅರ್ಥ, ಪ್ರಶಾಂತ್ ಸಂಬರ್ಗಿ ಅವ್ರ ಕಣ್ಣಾಗ ನಮ್ಮ ಲಾಯರ್ ಜಗದೀಶ್ ಅವ್ರು ಪಕ್ಕ ಕೂತಾರ ಅಂತ ಹೇಳ್ಬೋದು. ಜೊತೆಗೆ ತಮ್ಮ ಅದೊಂದು ಏನು ಕ್ಯಾನ್ಸಲ್ ಆಗೋದು ಒಂದು ಸರ್ಟಿಫಿಕೇಟ್ ಫೋಟೋ ಹಾಕಿರಲ್ಲ, ಅದ್ರ ಜೊತೆಗೆ ಸೊ ಇಲ್ಲಿಂದ ಇವರಿಗೆ ಅಡ್ವೊಕೇಟ್ ಅಂತ ಕರೆಯೋದು ಬಿಡ್ರಿ, ಯಾಕಂದ್ರೆ ಅಡ್ವೊಕೇಟ್ಸ್ ಫೀಲ್ಡ್ಗೆ ಅಥವಾ ಅಡ್ವೊಕೇಟ್ಸ್ಗಳಿಗೆ ಇದು ಇನ್ಸಲ್ಟ್ ಆದಂಗೆ ಇವ್ರನ್ನ ಅಡ್ವೊಕೇಟ್ ಅಂತ ಕರೆಯೋದು ಬಿಡ್ರಿ ಅಂತ ಒಂದು ಲೈನ್ ಹಾಕ್ಕೊಂಡಾರ. ಹಂಗೆ ಸೊ ಇಲ್ಲೇ ಗೊತ್ತಾಗತ್ತಾ ಪ್ರಶಾಂತ್ ಸಂಬರ್ಗಿ ಹಾಗೂ ಲಾಯರ್ ಜಗದೀಶ್ ಅವ್ರು ಹೊರಗಡೆ ಬಂದ ಮೇಲೆ ವಾರ್ ಆದರೂ ಆಗ್ಬೋದು. ಯಾಕಂತಂದ್ರೆ ಒಳಗಡೆ ಇವಾಗ ಸಿಕ್ಕಾಪಡೆ ಬಿಗ್ ಬಾಸ್ ಡೋರ್ ಉಡಾಯಿಸ್ತೀನಿ, ಬಿಗ್ ಬಾಸ್ ಶೋ ನಡೆಸ್ಬಿಡಲ್ಲ, ಈ ಎರಡು ಟೀಮಲ್ಲಿ ನರಕ ನಿವಾಸಿಗಳು ಸ್ವರ್ಗ ನಿವಾಸಿಗಳು ಇಬ್ಬರಿಗೂ ಎದುರು ಹಾಕೊಂಡು ಸೈಲೆಂಟ್ ಕೂತ್ಕೊಂಡ್ಬಿಟ್ಟಾರೆ. ಸೊ ನೋಡಬೇಕು ಮುಂದೇನಾಗ್ತದೆ. ಸೊ ಈ ಒಂದು ಲಾಯರ್ ಜಗದೀಶ್ ಅವರು ಒಂದು ನಿಜವಾಗ್ಲೂ ಅವರು 12th ಫೇಲ್ ಮಾರ್ಕ್ಸ್ ಕಾರ್ಡ್ ನಕಲಿನೇ ಆಗಿದ್ದರೆ, ಸೊ ಅಥವಾ ಅವರು ಎಲ್ಲ ಡಿಗ್ರಿಗಳು ಕ್ಯಾನ್ಸಲ್ ಆದ್ರೆ ಅವ್ರು ಕೊಟ್ಟಿರೋ ಬಿಲ್ಡಪ್ಗಳು ಮಾತಾಡೋಗಳು ಎಷ್ಟು ಅಸಹ್ಯ ಆಗ್ತದಪ್ಪ ಅಂತಂದ್ರೆ ಸೊ ಹೇಳೋಕ್ಕಾಗಲ್ಲ. ಇದು ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳೋ. ಸೊ ಸದ್ಯಕ್ಕೆ ಪ್ರಶಾಂತ್ ಸಂಬರ್ಗಿ ಅವರು ಮಾತ್ರ ಒಂದು ಪೋಸ್ಟ್ ಹಾಕಿಬಿಟ್ಟಾರ. ಅದು ನಿಜಾನ ಸುಳ್ಳೋ ಲಾಯರ್ ಜಗದೀಶ್ ಅವ್ರು ಹೊರಗಡೆ ಬಂದ ಮೇಲೆ ಏನೋ ಗೊತ್ತಾಗಬೇಕು, ಅಥವಾ ಅವ್ರ ಟೀಮ್ನವ್ರು ಯಾರಾದರೂ ಅಪ್ಡೇಟ್ ಮಾಡಬೇಕು. ಸೊ ಇದು ಎಲ್ಲಿ ತನಕ ಹೋಗ್ತದಂತ, ಇದು ಜಾಸ್ತಿನೇ ಮುಂದುವರಿತದ ಅಂತ ನನಗೆ ಅನ್ಸತ್ತದ. ಯಾಕಂದ್ರೆ ಒಳಗಡೆ ಸಿಕ್ಕಾಪಟ್ಟೆ ಮಾತಾಡತ್ತಾರ, ಹಿಂಗೆ ಶೋ ನಡೆಸ್ಕೊಡಲ್ಲ, ನಾವು ಅಂದ್ರೆ ಏನು ಅಂದ್ಕೊಂಡ್ರಿ, ನಮ್ಮ ವಿರುದ್ಧ ಶೋ ನಡೆಸ್ತೀನಿ, ಹಿಂಗೆಲ್ಲ ನಡೆಯತೈತಿ. ಆದರೆ ಜಗದೀಶ್ ಅವರು ಹೊರಗಡೆ ಬಂದ ಮೇಲೇ ಇದಕ್ಕೆ ಕರೆಕ್ಟ್ ಇದು ನಿಜಾನೋ ಸುಳ್ಳು ಅಂತ ಉತ್ತರ ಸಿಗಬೇಕಾಗಿದೆ. ಸದ್ಯಕ್ಕೆ ನಡೆದಿರೋ ಟಾಪಿಕ್ಕು. ಸೊ ಅವರ ಎಲ್ಲ 12th ಫೇಲ್ ಮಾರ್ಕ್ಸ್ ಕಾರ್ಡು ಒಂದು ನಕಲಿ ಅದಾವ. ಜೊತೆಗೆ ಕಾನೂನು ಡಿಗ್ರಿ ಕೂಡ ಬಾರ್ ಕೌನ್ಸಿಲ್ ಅವೆಲ್ಲ ಹಿಂದಿರುಗಿಸ್ಬೇಕು, ಆ ಡಿಗ್ರಿಯನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಒಂದು ವೇಳೆ ನಿಜಾನೇ ಆಗಿದ್ದರೆ. ಸೊ ಈಗ ನಡೀತದ ಅದ್ರದ್ದೊಂದು ಟಾಪಿಕ್. ಸೊ ಇದು ನಿಜಾನೇ ಆಗಿದ್ರೆ ಎಷ್ಟು ಇನ್ಸರ್ಟ್ ಆಗಿಬಿಡುತ್ತಪ್ಪ ಅವರಿಗೆ, ಅಥವಾ ಇದೇನು ಪಬ್ಲಿಕ್ ಗಿಮಿಕ್ ಇರ್ಬೋದಾ, ಅಥವಾ ಅವ್ರ ಹೆಸರು ಖರಾಬ್ ಮಾಡೋ ಗಿಮಿಕ್ ಇರ್ಬೇಕು ಅದು ಗೊತ್ತಿಲ್ಲ. ಏನೇನು ಭೀ ನಡಿಬೋದು, ಹೇಳೋಕ್ಕಾಗಲ್ಲ. ಅದು ನಿಜಾನ ಸುಳ್ಳು ಅಂತ ಹೊರಗಡೆ ಬಂದ ಮೇಲೆ ಅಪ್ಡೇಟ್ ಮಾಡಬೇಕು. ಜೊತೆಗಿಲ್ಲ ಅಂದರೆ ಅವ್ರೇನು ಬಾಡಿಗಾರ್ಡ್ ಅವ್ರ ಟೀಮ್ ಏನಾದ್ರಲ್ಲ ಹೊರಗಡೆ ಹ್ಯಾಂಡಲ್ ಮಾಡ್ತಕ್ಕಂಥ ಲಾಯರ್ ಜಗದೀಶ್ ಅವರು, ಸೊ ಅವ್ರು ಮಾತ್ರ ಅಪ್ಡೇಟ್ ಮಾಡಬೇಕು ಇದು ನಿಜಾನ ಸುಳ್ಳು ಅಂತ. ಸದ್ಯಕ್ಕೆ ಇದಿಷ್ಟು ಟಾಪಿಕ್ಕು. ಜೊತೆಗೆ ಲಾಯರ್ ಜಗದೀಶ್ ಅವರು ಅಷ್ಟು ಹಿರಿಯರು, ಮಹಾನ್ ಲಾಯರು ಅನ್ಸ್ಕೊಂಡವರು, ಆ ಫೀಲ್ಡಲ್ಲಿ ಇರೋರು. ಸೊ ನಿನ್ನೆ ನಮ್ಮ ತುಕಾಲಿ ಅವರ ಮಿಸ್ಸಸ್ ಕೆಲವೊಂದು ಅವ್ರ ಮಧ್ಯೆ ಇವ್ರ ಮಧ್ಯೆ ಒಂದು ವಾಗ್ವಾದ ಆಯಿತು. ಸೊ ಅವಾಗ ವಾಗ್ವಾದ ಆದಾಗ ಅವಾಗ ಮಾನಸ ಅವರಿಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟರು. ನೀ ಯಾವ ಸೀಮೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಟ್ಟರು. ನನಗೆ ಅದು ನಿಜವಾಗ್ಲೂ ಲೈಕ್ ಆಗಲಿಲ್ಲ. ನೀ ಯಾವ ಸೀಮೆ ಹೆಂಗಸ ಅಂತ ಕೊಟ್ಟರು. ಜೊತೆಗೆ ನೀವು ಯಾವ ಸೀಮೆ ಹೆಂಗಸು ಅಂದಾಗ ನರಕ ನಿವಾಸಿಗಳು, ಸ್ವರ್ಗ ನಿವಾಸಿಗಳು ಎಲ್ಲರೂ ಕೂಡ ಲಾಯರ್ ಜಗದೀಶ್ ಅವ್ರ ಮೇಲೆ ಎಗರಿದ್ರು. ಸೊ ಇಲ್ಲಿ ನಮ್ಮನೆ ಹೆಣ್ಮಕ್ಳು ಅಂದರೆ ನಾವು ಗೌರವಿಸಬೇಕು, ಹೆಣ್ಮಕ್ಳನ್ನ ಗೌರವಿಸ್ತೀವಿ. ಆ ಥರ ಒಂದು ಡ್ಯಾಮೇಜ್ ಆ ಥರ ಒಂದು ಹೆಣ್ಮಕ್ಳಿಗೆ ಅನ್ಬೇಡಿ, ಒಂದು ಹೆಣ್ಮಕ್ಳನ್ನ ಗೌರವ ಕೊಡೋದನ್ನು ಕಲೀರಿ ಅಂತ ಎಲ್ಲರೂ ಲಾಯರ್ ಜಗದೀಶ್ ಅವ್ರ ವಿರುದ್ಧ ತಿರುಗಿ ಬಿದ್ದರು. ಸೊ ಇದಾದಮೇಲೆ ಏನೇನಾಯಿತು ಬೆಳವಣಿಗೆ, ಅದಾದಮೇಲೆ ಕೆಲವೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಇವಾಗ ಒಬ್ಬಂಟಿಯಾಗಿ
ಅಲ್ಲಿ ಅದಾರ. ಸೊ ಇವತ್ತು ನೈಟ್ ನೋಡಬೇಕು ಏನೆಲ್ಲ ಅಪ್ಡೇಟ್ ಆಗ್ಯದ, ಏನೆಲ್ಲ ಬೆಳವಣಿಗೆ ಒಳಗಾಗ್ಯಾವಪ್ಪ ಅಂತಂದ್ರೆ. ಜೊತೆಗೆ ಸೊ ಇಲ್ಲಿ ಒಂದು ಏನು ಇಷ್ಟ ಆಯ್ತಪ್ಪ ಅಂತಂದ್ರೆ, ಯಾವ ಸೀಮೆ ಹೆಂಗಸು ಅಂತ ಒಂದು ಹೆಣ್ಮಗಳಿಗೆ ಕೆಟ್ಟ ವರ್ಡ್ ಯೂಸ್ ಮಾಡಿದಾಗ ಸೊ ಎಲ್ಲ ಜನರು ಎಗರಿದ್ರಲ್ಲ. ಸೊ ಇವನ್ ಶಿಶಿರ್ ಅವ್ರು ಆಗ್ಬೋದು, ತ್ರಿವಿಕ್ರಮ್ ಆಗ್ಬೋದು, ಮಂಜಾಣ ಆಗಿರ್ಬೋದು. ಸೊ ಇವರೆಲ್ಲ ಎಗರಿದ್ರು. ನಮ್ಮ ಮನೆ ಹೆಣ್ಮಕ್ಳು, ನಾವು ಇಲ್ಲಿ ಮನೆವರೆಗೂ ಇದು ನಮ್ಮ ಫ್ಯಾಮ್ಲಿ, ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಅಂದರೆ ನಾವು ಮಾತಾಡ್ತೀವಿ, ನಾವು ಕೇಳ್ತೀವಿ ಅಂತ. ಸೊ ಇದು ಭಾಳ ಅಂದರೆ ಭಾಳ ಇಷ್ಟ ಆಯಿತು ಒಗ್ಗಟ್ಟು. ಸೊ ಇದೇ ಒಂದು ಹೊರಗಡೆ ಇದ್ದರೆ ಇನ್ನೂ ಚೆಂದ ಇರುತ್ತೆ ಬರೀ ಬಿಗ್ ಬಾಸ್ ಮನೆಗಿಂತ. ಸೊ ಇದು ಇಷ್ಟು ಬೆಳವಣಿಗೆ ಆದರೆ ಮತ್ತು ಇನ್ನೊಂದು ನೆಕ್ಸ್ಟ್ ಲವ್ ಯು ಸ್ಟಾರ್ಟ್ ಆಗೈತೆ. ಅದು ನಮ್ಮ ಯಾರಪ್ಪ ಧರ್ಮ ಕೀರ್ತಿರಾಜು ಐಶ್ವರ್ಯ ಅವರು. ಸೊ ಐಶ್ವರ್ಯ ಅವರು ಲವ್ ಯು ಯಾರ ಜೊತೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಟೀಸರ್, ಒಂದು ಸ್ವಲ್ಪ ಒಂದು ಪ್ರೋಮೋ ಸ್ಮೆಲ್ ಬಂದಂಗೆ ಆಗಿತ್ತು. ಸೊ ಫೈನಲಿ ಏನೇನೋ ಸ್ಟಾರ್ಟ್ ಮಾಡತ್ತಾರ. ಸೊ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಒಂದು ಕಡೆ ಅನುಷಾ ಹಾಗೂ ಐಶ್ವರ್ಯ ಹಾಗೂ ಧರ್ಮ ಕೀರ್ತಿರಾಜ್ ಟ್ರಯಾಂಗಲ್ ಯಾರು ನಿಜ ಯಾವ್ದು ಸುಳ್ಳಾಗುತ್ತೆ ನೋಡಬೇಕು. ಸೊ ಇದಿಷ್ಟು ಬಿಗ್ ಬಾಸ್ನ ಬೆಳವಣಿಗೆ. ಸೊ ನೀವು ಯಾರೆಲ್ಲ ನೋಡತ್ತೀರಿ, ಹೆಂಗೆ ಅನ್ಸತ್ತಿದೆ ಎಪಿಸೋಡ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಪ್ಲೀಸ್ ಮೊದಲೇ ಬಾರಿ ನಮ್ಮ ಫಿಲ್ಮಿ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಲೈಕ್ ಹಾಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಿಲ್ಮಿ ಕ್ರಶ್ ಕನ್ನಡ ಅನ್ನೋ ಪೇಜ್ನ ಫಾಲೋ ಮಾಡಿ. ಸಿಗೋಣ ಮುಂದಿನ ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.